ಹಾಯ್ ನಮಸ್ತೆ, ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸಿಕೊಂಡಿದ್ದೇನೆ. ಇವತ್ತು ನಾನು ಕ್ರ್ಯಾಬ್ ಗೀ ರೋಸ್ಟ್ ನನ್ನದೇ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ. ಮೊದಲಿಗೆ ನಾನು 1 kg ಕ್ರ್ಯಾಬನ್ನು ಕ್ಲೀನ್ ಮಾಡಿಟ್ಟುಕೊಂಡಿದ್ದೇನೆ. ಅದ ನಂತರ ಅದಕ್ಕೆ ಅರಶಿನ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿಕೊಂಡ ಮೇಲೆ ಮತ್ತೆ ಮಸಾಲಕ್ಕೆ ಹಾಕಿ ಯಾವ ಥರ ಗೀ ರೋಸ್ಟ್ ಮಾಡೋದು ಅಂಥೇಳಿ ತೋರಿಸಿಕೊಡ್ತಾ ಇದ್ದೇನೆ. ಬನ್ನಿ, ರೆಸಿಪಿ ಫುಲ್ಲು ನೋಡಿ, ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. ಇಲ್ಲಿ ಕ್ರ್ಯಾಬನ್ನು ನಾವು ಚೆನ್ನಾಗಿ ಬೇಯಿಸಿಕೊಳ್ಬೇಕು. ಒಂದು 20 ನಿಮಿಷ ಆದರೂ ಚೆನ್ನಾಗಿ ಬೆಂದ ಮೇಲೆ ಮತ್ತೆ ನಾವು ಮಸಾಲಕ್ಕೆ ಹಾಕಿ ಜಸ್ಟ್ ತಿರುಗಿಸಿದರೆ ಸಾಕು, ತುಂಬ ಬೇಯಿಸಬೇಕು ಅಂತಿಲ್ಲ. ಈಗ 20 ನಿಮಿಷ ಆಗಿದೆ, ಬೇಯಲಿಕ್ಕೆ ಆಯಿತು. ಈಗ ಕ್ರ್ಯಾಬು ಸರಿಯಾಗಿ ಬೆಂದಿದೆ. ನಾನು ಇದನ್ನು ಬೇರೊಂದು ಪಾತ್ರಕ್ಕೆ ತೆಗೆದಿಟ್ಟುಕೊಂಡು ನೆಕ್ಸ್ಟ್ ಇದಕ್ಕೆ ಮಸಾಲ ಹಾಕ್ತೇನೆ. ನಾವೀಗ ಗೀ ರೋಸ್ಟಿಗೆ ಬೇಕಾಗುವಂತಹ ಮಸಾಲ ಮಾಡಿಕೊಳ್ಳುವ. ಫಸ್ಟಿಗೆ ನಾನು ಸ್ವಲ್ಪ ಬಿಸಿನೀರಿಗೆ ಒಂದು 10 ರಿಂದ 12 ಬ್ಯಾಡಿಗೆ ಮೆಣಸನ್ನು ನೆನೆಸಿಟ್ಟುಕೊಂಡಿದ್ದೇನೆ. ಮತ್ತು ಇಲ್ಲಿ ಮಸಾಲ ಹುರಿಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಒಂದು 2 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಒಂದು 4-5 ಮೆಂತ್ಯಕಾಳು, 1 ಟೇಬಲ್ ಸ್ಪೂನು ಪೆಪ್ಪರ್ ಹಾಕಿ ಲೋ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಚೆನ್ನಾಗಿ ಹುರಿಬೇಕು. ಹುರಿಯುವಾಗ 2 ಲವಂಗ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಅದನ್ನು ಸಹ ಲೋ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು. ಇಲ್ಲಿ ಒಂದು ಜಾರ್ ತೆಕ್ಕೊಂಡು ನಾವು ಒಂದು 10 ನಿಮಿಷ ನೆನೆಸಿಟ್ಟುಕೊಂಡ ಅಂತ ಬ್ಯಾಡಿಗೆ ಮೆಣಸನ್ನು ಹಾಕಬೇಕು. ಒಂದು ಸ್ವಲ್ಪ ಹುಳಿ, ಒಂದು ಅರ್ಧ ಟೇಬಲ್ ಸ್ಪೂನು ಅರಶಿನ ಹುಡಿ, ಮತ್ತು ನಾವು ಹುರಿದಂಥ ಎಲ್ಲ ಮಸಾಲ, ಅರ್ಧ ಟೇಬಲ್ ಸ್ಪೂನು ಸಾಸಿವೆ, ಒಂದು 6 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ ಹಾಕಿ ನಾವು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ರುಬ್ಬಿಕೊಳ್ಬೇಕು. ಅದಾದ ರುಬ್ಬಿಕೊಂಡ ನಂತರ ನಾವು ಒಂದು ಪಾತ್ರೆಯನ್ನಿಟ್ಟು ಆ ಪಾತ್ರ ಕಾದ ಮೇಲೆ 3 ಟೇಬಲ್ ಸ್ಪೂನು ತುಪ್ಪ ಹಾಕಬೇಕು. ಇದಕ್ಕೆ ತುಪ್ಪ ಎಷ್ಟು ಹಾಕಿದರೂ ಸಹ ಜಾಸ್ತಿ ಆಗೋದಿಲ್ಲ, ಒಳ್ಳೆ ಟೇಸ್ಟ್ ಬರ್ತದೆ. ಮತ್ತು ಸಣ್ಣದಾಗಿ ಹಚ್ಚಿಕೊಂಡಂತಹ ಒಂದು 6-7 ಎಸಳು ಬೆಳ್ಳುಳ್ಳಿ ಅದನ್ನು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಅದ ನಂತರ ನಾವು ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಅದನ್ನು ಸಹ ಕೂಡ ಲೋ ಮೀಡಿಯಂ ಫ್ಲೇಮಲ್ಲಿ ನಾವು ಚೆನ್ನಾಗಿ ಹುರಿದಿಟ್ಕೊಳ್ಬೇಕು. ನಂತರ ನಾವು ಇದಕ್ಕೆ ಒಂದು ಸಣ್ಣ ಮೀಡಿಯಂ ಗಾತ್ರದ ನೀರುಳ್ಳಿಯನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಾವು ಕಡ್ದಿಟ್ಟುಕೊಂಡಂತಹ ಮಸಾಲವನ್ನು ನಾವು ಇದಕ್ಕೆ ಸೇರಿಸಬೇಕು. ಇದನ್ನು ಸೇರಿಸಿ ತುಂಬ ನೀರು ಹಾಕಬೇಡಿ, ಸ್ವಲ್ಪ ನೀರು ಸೇರಿಸಿ. ಜಾಸ್ತಿ ನೀರು ಹಾಕಿದರೆ ಅದು ಡ್ರೈ ಆಗಲಿಕ್ಕೆ ಸುಮಾರು ಹೊತ್ತು ಬೇಕಾಗ್ತದೆ. ಸೊ ಇಲ್ಲಿ ನಾನು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಅದರ ನಂತರ ಇದಕ್ಕೆ ನಮಗೆ ಬೇಕಾದಷ್ಟು ಈಗ ತುಪ್ಪವನ್ನು ಸೇರಿಸಿಕೊಳ್ಬೇಕು. ಎಷ್ಟು ತುಪ್ಪ ಸೇರಿಸಿದರೆ ಅಷ್ಟು ಒಳ್ಳೆ ಟೇಸ್ಟ್, ನಮ್ಮ ರೆಸ್ಟೋರೆಂಟ್ ಸ್ಟೈಲ್ನ ಟೇಸ್ಟ್ ಬರ್ತದೆ. ನಾನಿಲ್ಲಿ 2 ಟೇಬಲ್ ತುಪ್ಪವನ್ನು ಯೂಸ್ ಮಾಡಿಕೊಂಡಿದ್ದೇನೆ. ಮತ್ತು ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಎಲ್ಲ ಆದಮೇಲೆ ಇದು ಮಸಾಲದು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗ್ತದೆ, ಸ್ವಲ್ಪ ಗಟ್ಟಿ ಆಗ್ತದೆ. ಮತ್ತು ಇದು ಸ್ವಲ್ಪ ಕಲರ್ ಚೇಂಜಸ್ ಆಗ್ತದೆ. ಮತ್ತು ಇದಕ್ಕೆ ಸ್ವಲ್ಪ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸಿಕೊಳ್ಳಿ. ಈಗ ನೋಡಿ, ಮಸಾಲದು ಕ್ವಾಂಟಿಟಿ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಉಂಟು, ಸ್ವಲ್ಪ ಕಲರ್ ಸಹ ಚೇಂಜಸ್ ಆಗಿದೆ. ಈಗ ನಾವು ಇದಕ್ಕೆ ಬೇಯಿಸಿಟ್ಟುಕೊಂಡಂತಹ 1 kg ಕ್ರ್ಯಾಬನ್ನು ಇದಕ್ಕೆ ನಾವು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದೊಂದು 5 ನಿಮಿಷ ಹೀಗೆ ಮಿಕ್ಸ್ ಮಾಡಿದರೆ ಸಾಕು, ರುಚಿಕರವಾದ ಕ್ರ್ಯಾಬ್ ಗೀ ರೋಸ್ಟ್ ರೆಡಿ ಆಗ್ತದೆ. ಯಾರಿಗೆಲ್ಲ ಕ್ರ್ಯಾಬ್ ಗೀ ರೋಸ್ಟ್ ತುಂಬ ಇಷ್ಟ ಅವರೆಲ್ಲ ನನಗೆ ಕಮೆಂಟ್ ಮಾಡಿ. ಇದು ಸ್ಟವ್ ಎಲ್ಲ ಆಫ್ ಮಾಡಿದ ಮೇಲೆ ನಾವು ಒಂದು 2 ಟೇಬಲ್ ಸ್ಪೂನು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಕ್ರ್ಯಾಬ್ ಗೀ ರೋಸ್ಟ್ ರೆಡಿಯಾಗಿದೆ. ಈಗ ಬನ್ನಿ ಸರ್ವ್ ಮಾಡೋಣ. ನಾನು ಇಲ್ಲಿ ಬಾಳೆ ಎಲೆ ತಗೊಳ್ತೇನೆ. ಬಾಳೆ ಎಲೆ ತಗೊಂಡು ಅದಕ್ಕೆ ಕ್ರ್ಯಾಬ್ ಗೀ ರೋಸ್ಟ್ ಹಾಕಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ತೇನೆ, ಒಳ್ಳೆ ಟೇಸ್ಟ್ ಆಗಿರ್ತದೆ. ಸೊ ಯಾರಿಗೆಲ್ಲ ಈ ವಿಡಿಯೋ ರೆಸಿಪಿ ಇಷ್ಟ ಆಯಿತು, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕ್ರ್ಯಾಬ್ ಗೀ ರೋಸ್ಟ್ ನೀರು ದೋಸೆಗೆ, ಚಪಾತಿಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರ್ತದೆ.